ಹುಡುಗಿ ಸ್ಕೂಲಿಂದ ಮನೆಗೆ ಬರ್ತಾ ಇದ್ದಾಳೆ. ಬಿಸಿಲು. ಮನೆಗೆ ಬಂದಿದ್ದಾಳೆ. ಆಯಾಸವಾಗಿದೆ. ಅಮ್ಮ, ಮನೆಯಿಂದ ಸ್ಕೂಲ್ ಅಷ್ಟು ದೂರ ಇದೆ. ನಡ್ಕೊಂಬಂದು ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಮೊದಲು ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ತಿಂದ್ಕೊಂಡು ಓದೋಕ್ಕೆ ಕೂತ್ಕೊ. ವಿಶ್ರಾಂತಿ ತಗೊಳ್ಳೋದು ಇದ್ದೇ ಇರುತ್ತೆ. ಪಾಪ ಮಗು ವಿಶ್ರಾಂತಿ ಹಾಗೆ ಉಳಿತು. ಮಗು ಮಲ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದಾಳೆ. ಅಲ್ಲಿಗೆ ಅಮ್ಮ ಬಂದಳು. ಏನೇ ಇಷ್ಟು ಬೇಗ ಮಲಗ್ತಾ ಇದೆಯಾ? ನಾಳೆ ಎಕ್ಸಾಮ್ ಇದೆ, ಸ್ವಲ್ಪ ಹೊತ್ತು ಓದ್ಕೊ, ಆಮೇಲೆ ಮಲಗುವೆ ಅಂತೆ. ಪಾಪ ವಿಶ್ರಾಂತಿನೂ ಇಲ್ಲ, ಜೊತೆಗೆ ನಿದ್ದೆನೂ ಇಲ್ಲ. ಹುಡುಗಿ ದೊಡ್ಡವಳಾದ್ಲು. ಓದಿ ಅವಳಿಗೆ ಕೆಲಸನೂ ಸಿಕ್ತು. ಕೆಲಸದಿಂದ ಮನೆಗೆ ಬಂದಿದ್ದಾಳೆ. ಅಮ್ಮ, ಕೆಲಸದಲ್ಲಿ ಅದು ಯಾರೋ ಹೊಸ ಮ್ಯಾನೇಜರ್ ಬಂದಿದ್ದಾರೆ. ಟಾರ್ಚರು. ಸುಸ್ತಾಗಿಬಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ನಾಳೆ ನಿನ್ನ ನೋಡೋಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ. ಏನು ಬಟ್ಟೆ ಹಾಕ್ಕೋಬೇಕು, ಹೇಗೆ ನಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಹೋಗಿ ರೆಡಿಯಾಗಿ ಬಾ. ಅಮ್ಮ, ನನಗೆ ವಿಶ್ರಾಂತಿ. ಮದುವೆ ಆದಮೇಲೆ ಬರೀ ವಿಶ್ರಾಂತಿನೇ ಮಗಳೇ. ಮೊದಲಿನ ಹಾಗೆ ಈಗಲೂ ವಿಶ್ರಾಂತಿ ಅನ್ನೋ ಆಸೆ ಕಮರಿ ಹೋಯಿತು. ಬೆಳಿಗ್ಗೆ 4 ಗಂಟೆಗೆ ಏಳಿಸ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಮದುವೆ. ಒಂದು ಕಡೆ ಕೂತಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಅವಳು ಗೆಳತಿ ಬರ್ತಾಳೆ. ಏನೇ ಇದು, ಕುಳಿತಲ್ಲೇ ನಿದ್ದೆ ಮಾಡ್ತಾ ಇದೆಯಲ್ಲ? ಬೆಳಿಗ್ಗೆಯಿಂದ ಎಲ್ಲರನ್ನೂ ಮಾತಾಡಿಸಿ ಸುಸ್ತಾಗ್ಬಿಟ್ಟಿದ್ದೀನಿ. ಸ್ವಲ್ಪ ವಿಶ್ರಾಂತಿ ಬೇಕು. ಇವತ್ತು ನಿನ್ನ ಶೋಭನ ಕಣೆ, ರಾತ್ರಿ ಎಲ್ಲ ಜಾಗರಣೆ, ಆಮೇಲೆ ವಿಶ್ರಾಂತಿ ಪಡೆಯುವಿ ಅಂತೆ. ಹೇಳು ಮೊದಲೇಳು. ಪುಣ್ಯಾತ್ಮ ಪತಿದೇವ ರಾತ್ರಿ ಎಲ್ಲ ನಾವಿಬ್ಬರು ಸೇರ್ಕೊಂಡು ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ಕನಸಿನ ಮಾಲೆಗಳನ್ನೇ ಕಟ್ಟಿಬಿಟ್ಟ. ನಿದ್ದೆನೂ ಇಲ್ಲ, ವಿಶ್ರಾಂತಿನೂ ಇಲ್ಲ. ಹಾಗೆ ಬದುಕು ಕೂಡ ವಿಶ್ರಾಂತಿ ತಗೊಂಡಿಲ್ಲ. ಗರ್ಭಿಣಿಯಾದ್ಲು, ಮಗ ಹುಟ್ಟಿದ. ಮಗ ದೊಡ್ಡವನ. ಮಗನಿಗೆ ಕೆಲಸ ಸಿಕ್ಕಿದೆ. ಇನ್ನಾದರೂ ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಇರಮ್ಮ, ಮಗನಿಗೊಂದು ಮದುವೆ ಆಗಲಿ, ಸೊಸೆ ಬಂದ ಮೇಲೆ ನಿನಗೆ ಪೂರ್ತಿ ವಿಶ್ರಾಂತಿನೇ. ವಿಶ್ರಾಂತಿ ಅನ್ನೋದು ಬರೀ ಭ್ರಾಂತಿಯಾಗಿ ಉಳಿತು. ಸೊಸೆ ಬಂದಳು. ಸೊಸೆ ಬಾಣಂತನೂ ಮುಗೀತು. ಮೊಮ್ಮಗ ಕೈಗೆ ಬಂದ. ಅತ್ತೆ, ಮನುನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ತುಂಬ ತುಂಟನಾಗ್ಬಿಟ್ಟಿದ್ದಾನೆ. ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅವನ ಹಿಂದೆ ಓಡಾಡಿ ಕಾಲ್ಗಂಟು, ಸೊಂಟ ಎಲ್ಲ ನೋವು ಬಂದುಬಿಡ್ತು. ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಈ ಜೀವಕ್ಕೆ. ಅಮ್ಮ, ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಅಷ್ಟೊತ್ತಿಗಾಗಲೇ ಒಳಗಡೆ ಕೋಣೆಯಿಂದ ಅವಳು ಗಂಡ ಕೂಗ್ದ. ಲೇ, ಇನ್ನೆಲ್ಲಿಯ ವಿಶ್ರಾಂತಿ ಆ ಜೀವಕ್ಕೆ? ಪಾಪ, ನನಗೆ BP ಶುಗರ್ ಇರೋದು ಮರ್ತೋಯ್ತಾ ನಿನಗೆ? ಮಾತ್ರೆ ಕೊಡಲೇ ಇಲ್ಲ. ಕಾಲ್ಗಂಟು ನೋವು, ಎದ್ದೇಳೋಕ್ಕೂ ಆಗ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಮಾಲಿಸ್ ಮಾಡಿಬಿಡೆ. ವಿಶ್ರಾಂತಿ ಮರೀಚಿಕೆ ಆಯಿತು. ದೇವರೇ, ಸದ್ಯ ಎಲ್ಲ ಮಲಗಿದ್ರು. ನಾನು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ಸೊಸೆ ಕೋಣೆಯಿಂದನೇ ಕೂಗಿದ್ಲು. ಅತ್ತೆ, ಮನು ನಿಮ್ಮ ಜೊತೆನೇ ಮಲಗಬೇಕು ಅಂತ ಹಠ ಮಾಡ್ತಾ ಇದ್ದಾನೆ, ಬಂದು ಕರ್ಕೊಂಡು ಹೋಗಿ. ಮೊಮ್ಮಗನಿಗೆ ಕತೆ ಹೇಳಿ ಮಲಗಿಸ್ಬೇಕು. ಪಾಪ, ಇನ್ನು ವಿಶ್ರಾಂತಿ ಕತೆ ಮುಗಿದ ಹಾಗೆ. ಅಂತೂ ಮಲಗಿದ್ಲು. ಮೈ ಮರೆತು ಮಲಗಿದ್ಲು.
ಕನಸಲ್ಲಿ ದೇವರು ಬಂದ. ಬಾ ಅಂತ ಕೈ ಬೀಸಿ ಕರೆದ. ತನ್ನ ಬದುಕಿನ ಆಯಾಸವನ್ನೆಲ್ಲ ಮೂಟೆ ಕಟ್ಟಿ ಮೂಲೆಗೆದ್ದು ಓಡಿ ಹೋಗಿ ಅವನನ್ನು ತಪ್ಪಿಕೊಂಡ. ಕಣ್ಣೀರಲ್ಲ, ಆನಂದ ಬಾಷ್ಪನೂ ಅಲ್ಲ. ಸುಖ, ದುಃಖ, ನೋವು, ನಲಿವು ಕ್ಷಣದಲ್ಲೇ ಕರಗಿ ಹೋಗಿ ಅವನಲ್ಲಿ ಲೀನವಾಗ್ಬಿಟ್ರು. ಈಗ ಅವಳಿಗೆ ಶಾಶ್ವತವಾದ ವಿಶ್ರಾಂತಿ ಸಿಕ್ಕಿದೆ. ಈ ಕತೆ ಹಿಂದಿ ಮೂಲದ್ದು. ಅದನ್ನು ನಮ್ಮ ಸ್ನೇಹಿತರೊಬ್ಬರು ಕನ್ನಡಕ್ಕೆ ತರ್ಜುಮೆ ಮಾಡಿ ವಾಟ್ಸಪ್ಪಲ್ಲಿ ಹಾಕಿದರು. ನೋಡಿದೆ, ಇಷ್ಟ ಆಯಿತು, ವಿಡಿಯೋ ಮಾಡಿದ್ದೀನಿ. ಹಾಗೆ ಈ ಕತೆನ ಎಲ್ಲ ಮಹಿಳೆಯರಿಗೂ ಅರ್ಪಿಸ್ತಾ ಇದ್ದೀವಿ. ಇದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಹಂಚಿ. ಧನ್ಯವಾದಗಳು.